ಇದೆ. ಅದನ್ನ ಗಮನಿಸಿದರೆ ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆಯೋ ಅಥವಾ ಗುಂಡಗಳ ರಾಜ್ ಇದೆಯೋ ಅಂಥೇಳಿ ಇವತ್ತೆಲ್ಲರಿಗೂ ಕೂಡ ಅನಿಸ್ತಾ ಇದೆ. ಸದನದ ಒಳಗಡೆ ಏನಾದರೂ ಆಗಬೇಕಾದ್ರೆ ಏನೇ ಘಟನೆ ನಡೆದರೂ ಕೂಡ ಸದನದ ಅಧ್ಯಕ್ಷರು ಅದನ್ನು ಗಮನಿಸಬೇಕು. ಸದನದಲ್ಲಿ ನಡೆದಂಥ ಘಟನೆಯನ್ನು ಇವತ್ತು ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಪ್ರಕರಣವನ್ನು ದಾಖಲಿಸಿ ಒಬ್ಬ ಮಾಜಿ ಸಚಿವರು, ಒಂದು ಪಾರ್ಟಿಯ ರಾಷ್ಟ್ರೀಯ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದವರು, ಅಂಥವರನ್ನ ಒಬ್ಬ ಭಯೋತ್ಪಾದಕರ ರೀತಿಯಲ್ಲಿ ವರ್ತನೆ ಮಾಡಿದ್ದು ಇವತ್ತು ಯಾವ ದಿಕ್ಕಿಗೆ ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇದೆ ಅಂತೇಳಿ ನಮಗೆ ಅನಿಸ್ತಾ ಇದೆ. ಒಂದು ಕಡೆ ಇವರ ನಾಯಕ ರಾಹುಲ್ ಗಾಂಧಿ ಬಿಜೆಪಿಯ ವರಿಷ್ಠ ಸಂಸದರನ್ನ ಧಕ್ಕೆಯನ್ನು ಹೊಡೆದು ಅವರಿಗೆ ಗಾಯಪಡಿಸುವಂಥ ಕೆಲಸವನ್ನು ಒಂದು ಕಡೆ ಮಾಡಬೇಕಾದ್ರೆ ವ್ಯವಸ್ಥಿತವಾಗಿ ಇವತ್ತು ನಮ್ಮ ಒಬ್ಬ ಮಾಜಿ ಸಚಿವರನ್ನ ಈ ರೀತಿ ನಡ್ಕೊಂಡಿದ್ದು ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೇವೆ. ವಿಶೇಷವಾಗಿ ಗಮನಿಸಬೇಕು, ಇಡೀ ರಾತ್ರಿ ಸುತ್ತಾಡಿಸ್ತಾರೆ. ಇಡೀ ರಾತ್ರಿ ಸುತ್ತಾಡಿಸಿ ಕೊನೆಗೆ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸನ್ನ ಮಾಡ್ತಾರೆ. ಅವ್ರ ತಲೆಗೆ ಪೆಟ್ಟಾಗಿದೆ, ರಕ್ತ ಸೋರ್ತಾ ಇದೆ. 4 ತಾಸಾದರೂ ಕೂಡ ದವಾಖಾನೆ